ಹಾಯ್ ಸ್ನೇಹಿತರೆ, ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜುಲೈ 1 ಮತ್ತು 2 ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ 2025ರ ಸ್ಕೈ ಟ್ರ್ಯಾಕ್ಸ್ ಪ್ರಶಸ್ತಿಗಳಲ್ಲಿ ವಿಶ್ವದ ಅತ್ಯುತ್ತಮ ವಿಮಾನಯಾನ ಸಂಸ್ಥೆ ಎಂಬ ಬಿರುದನ್ನು ಯಾವ ವಿಮಾನಯಾನ ಪಡೆದಿದೆ? ಇತ್ತೀಚೆಗೆ 2025ರ ಸ್ಕೈ ಟ್ರ್ಯಾಕ್ಸ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ವಿಮಾನಯಾನ ಸಂಸ್ಥೆ ಬಿರುದನ್ನು ಯಾವ ವಿಮಾನಯಾನ ಪಡೆದಿದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕತಾರ್ ಏರ್ವೇಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಕತಾರ್ ಏರ್ವೇಸ್. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ H-2A ರಾಕೆಟ್ನಿಂದ ಹವಾಮಾನ ಬದಲಾವಣೆ ಮೇಲ್ವಿಚಾರಣಾ ಉಪಗ್ರಹವನ್ನು ಉಡಾವಣೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಜಪಾನ್ ದೇಶ ಇತ್ತೀಚೆಗೆ H-2A ರಾಕೆಟ್ನಿಂದ ಹವಾಮಾನ ಬದಲಾವಣೆ ಮೇಲ್ವಿಚಾರಣಾ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು ಜಪಾನ್ ದೇಶ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಜಿಯೋಸ್ಟ್ಯಾಟ್ಸ್ ಯಾವ ಸಚಿವಾಲಯ ಅಂಕಿಅಂಶಗಳ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಕಿಅಂಶಗಳ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇತ್ತೀಚೆಗೆ ಜಿಒಐ ಸ್ಟ್ಯಾಟ್ಸ್ ಎಂಬ ಅಂಕಿಅಂಶಗಳ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ G7 ರಾಷ್ಟ್ರಗಳು ಯಾವ ದೇಶದ ಕಂಪನಿಗಳಿಗೆ ಜಾಗತಿಕ ಕನಿಷ್ಠ ತೆರಿಗೆಯಿಂದ ವಿನಾಯಿತಿ ನೀಡಲು ಒಪ್ಪಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೆರಿಕ ದೇಶ. ಅಮೆರಿಕ ದೇಶಕ್ಕೆ ಇತ್ತೀಚೆಗೆ G7 ರಾಷ್ಟ್ರಗಳು ಕಂಪನಿಗಳ ಜಾಗತಿಕ ಕನಿಷ್ಠ ತೆರಿಗೆಯನ್ನು ವಿನಾಯಿತಿ ನೀಡಲು ಘೋಷಿಸಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ 2025ರ ಶಕ್ತಿ ಭಟ್ ಪ್ರಶಸ್ತಿ ಗೆದ್ದವರು ಯಾರು? 2025ರ ಶಕ್ತಿ ಭಟ್ ಪ್ರಶಸ್ತಿ ಗೆದ್ದವರು ಸರಿಯಾದ ಉತ್ತರ ಆಪ್ಷನ್ ಎ, ಜಾರಾ ಚೌಧರಿ ಅವರು ಇತ್ತೀಚೆಗೆ 2025ರ ಶಕ್ತಿ ಭಟ್ ಪ್ರಶಸ್ತಿಯನ್ನು ಪಡೆದಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಯಾವ ಸಚಿವಾಲಯ ಆದಿಕರ್ಮಯೋಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಇತ್ತೀಚೆಗೆ ಆದಿಕರ್ಮಯೋಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ನೆಕ್ಸ್ಟ್ ಕ್ವೆಶ್ಚನ್, ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 1ರಂದು ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, 2025ರ BWF ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? BWFನ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಸರಿಯಾದ ಉತ್ತರ ಆಪ್ಷನ್ ಸಿ, ಆಯುಷ್ ಶೆಟ್ಟಿ ಅವರು ಇತ್ತೀಚೆಗೆ BWF ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದು ಆಯುಷ್ ಶೆಟ್ಟಿ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಪೆಟೆಂಗ್ ಟಾರ್ನಿ ಸಿನಿವಾತ್ರ ಯಾವ ದೇಶದ ಪ್ರಧಾನಿಯವರನ್ನು ಪ್ರಧಾನಿ ಹುದ್ದೆಯಿಂದ ಇತ್ತೀಚೆಗೆ ಅಮಾನತುಗೊಳಿಸಲಾಯಿತು? ಇತ್ತೀಚೆಗೆ ಪೆಟಾಂಗ್ ಟಾರ್ನ ಸಿನಿವಾತ್ರ ಯಾವ ದೇಶದ ಪ್ರಧಾನಿ ಹುದ್ದೆಯಿಂದ ಅಮಾನತುಗೊಳಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಥೈಲ್ಯಾಂಡ್ ದೇಶದ ಪ್ರಧಾನಿಯಾದಂಥ ಸಿನಿವಾತ್ರ ಅವರು ಇತ್ತೀಚೆಗೆ ಪ್ರಧಾನಿ ಹುದ್ದೆಯಿಂದ ಅಮಾನತುಗೊಳಿಸಲಾಗಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಗುರು ಗೋರಖ್ನಾಥ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ದ್ರೌಪದಿ ಮುರ್ಮು ಇತ್ತೀಚೆಗೆ ಗುರು ಗೋರಖ್ನಾಥ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದ್ದು ದ್ರೌಪದಿ ಮುರ್ಮು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಫಾರ್ಮುಲಾ 1 ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದವರು ಯಾರು? 2025ರ ಫಾರ್ಮುಲಾ 1 ಆಸ್ಟ್ರೇಲಿಯಾ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದವರು ಸರಿಯಾದ ಉತ್ತರ ಆಪ್ಷನ್ ಸಿ, ಲ್ಯಾಂಡೋ ನಾರಿಸ್ ಅವರು ಇತ್ತೀಚೆಗೆ ಆಸ್ಟ್ರೇಲಿಯನ್ ಫಾರ್ಮುಲಾ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದದ್ದು ಲ್ಯಾಂಡೋ ನಾರಿಸ್. ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಮೌಂಟ್ ಎಲ್ಬ್ರಸ್ ಅನ್ನು ಏರಿದ ಅತ್ಯಂತ ಕಿರಿಯ ಪರ್ವತಾರೋಹಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ತೇಗ್ಬೀರ್ ಸಿಂಗ್ ಇತ್ತೀಚೆಗೆ ಅತಿ ಕಿರಿಯ ವಯಸ್ಸಿನಲ್ಲಿ ಏರಿದ ಪರ್ವತಾರೋಹಿ ಎಂದು ಸಾಧನೆ ಮಾಡಿದ್ದು ತೇಗ್ಬೀರ್ ಸಿಂಗ್ ಯಾವ ರಾಜ್ಯದವರಾದ? ಪಂಜಾಬ್ ರಾಜ್ಯದವರು.
ಪಂಜಾಬ್ ರಾಜ್ಯದವರು ತೇಗ್ಬೀರ್ ಸಿಂಗ್. ನೆಕ್ಸ್ಟ್ ಕ್ವಶನ್, ಮೊದಲ ಆಸ್ಟ್ರೋ ಪ್ರವಾಸೋದ್ಯಮೋತ್ಸವವನ್ನು ಇತ್ತೀಚೆಗೆ ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಲಡಾಖ್ನಲ್ಲಿ ಇತ್ತೀಚೆಗೆ ಆಸ್ಟ್ರೋ ಪ್ರವಾಸೋದ್ಯಮೋತ್ಸವವನ್ನು ಆಚರಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ರೈಲ್ ಒನ್ ಅಪ್ಲಿಕೇಶನ್ ಅನ್ನು ಒಂದು ನಿಲುಗಡೆ ವೇದಿಕೆಯಾಗಿ ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ರೈಲ್ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದು ಅಶ್ವಿನಿ ವೈಷ್ಣವ್. ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, UNCTAD ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 2025 ಪ್ರಕಾರ 2024 ವಿದೇಶಿ ನೇರ ಹೂಡಿಕೆ ಪಡೆಯುವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 15ನೇ ಸ್ಥಾನದಲ್ಲಿದ್ದು. 2025 ಪ್ರಕಾರ 2024 ವಿದೇಶಿ ನೇರ ಹೂಡಿಕೆ ಪಡೆಯುವ ದೇಶಗಳ ಪಟ್ಟಿಯಲ್ಲಿ 15ನೇ ಸ್ಥಾನದಲ್ಲಿದ್ದು, 2023ರಲ್ಲಿ 16ನೇ ಸ್ಥಾನದಲ್ಲಿತ್ತು. 2023ರಲ್ಲಿ 16ನೇ ಸ್ಥಾನದಲ್ಲಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪಾಕಿಸ್ತಾನದ ಸರಕುಗಳ ವಿರುದ್ಧ ಕಂದಾಯ ನಿರೀಕ್ಷಣಾಲಯವು ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್. ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಎಂಬ ಕಾರ್ಯಾಚರಣೆಯನ್ನು ಪಾಕಿಸ್ತಾನದ ಸರಕುಗಳ ವಿರುದ್ಧ ಕಂದಾಯ ನಿರೀಕ್ಷಣಾಲಯ ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದು ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಹಸಿರು ದತ್ತಾಂಶ ಕೇಂದ್ರವನ್ನು ಗ್ರೀನ್ ಡಾಟಾ ಸೆಂಟರ್ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಗ್ರೀನ್ ಡಾಟಾ ಸೆಂಟರ್ ಸ್ಥಾಪಿಸಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ WHO ನಿಂದ ಮಲೇರಿಯಾ ಮುಕ್ತ ಎಂದು ಘೋಷಿಸಲ್ಪಟ್ಟ ಅಮೆಜಾನ್ ಪ್ರದೇಶದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸುರಿನಾಮ. ಇತ್ತೀಚೆಗೆ WHO ನಿಂದ ಮಲೇರಿಯಾ ಮುಕ್ತ ಎಂಬ ಘೋಷಿಸಲ್ಪಟ್ಟ ಅಮೆಜಾನ್ ಪ್ರದೇಶದ ಮೊದಲ ದೇಶ ಸುರಿನಾಮ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಾರಂಭಿಸಿರುವ ತರಂಗಿಣಿ ಉಪಕ್ರಮದ ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಕಲಿಕೆಯನ್ನು ಉತ್ತೇಜಿಸಲು ಅರಿವು ಕೇಂದ್ರಗಳಿಗೆ ಅಲೆಕ್ಸಾ ಸಹಾಯಕ ಸಾಧನವನ್ನು ವಿತರಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಇಂಡಿಯಾ ಉಪಕ್ರಮವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಜುಲೈ 1ರಂದು 2015ರಲ್ಲಿ ಈ ಡಿಜಿಟಲ್ ಇಂಡಿಯಾವನ್ನು ಪ್ರಾರಂಭಿಸಿದ್ದು. ನೆಕ್ಸ್ಟ್ ಕ್ವಶನ್, GST ಸಂಗ್ರಹಣೆಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ ರಾಜ್ಯ ಮೊದಲ ಸ್ಥಾನದಲ್ಲಿದ್ದು. ನೆಕ್ಸ್ಟ್ 2ನೇ ಸ್ಥಾನ ಕರ್ನಾಟಕ, 3ನೇದು ಗುಜರಾತ, 4ನೇದು ತಮಿಳುನಾಡು. ಮೊದಲನೇದು, 2ನೇದು, 3, 4. ಮೊದಲನೇದು ಮಹಾರಾಷ್ಟ್ರ, ನೆಕ್ಸ್ಟ್ ಕರ್ನಾಟಕ, 3ನೇ ನಂಬರ್ ಗುಜರಾತ, 4ನೇ ನಂಬರ್ ತಮಿಳುನಾಡು.